ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ನಾಳೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏಷ್ಯಾ ಕಪ್ ಫೈನಲ್ ಕಾದಾಟ ನಡೆಯಲಿದ್ದು, ಈಗಾಗಲೇ ಭಾರತ ತಂಡವು ಪಾಕಿಸ್ತಾನ ವಿರುದ್ಧ 2 ಪಂದ್ಯವನ್ನು ಗೆದ್ದು ಬಿಗಿದೆ. ಇನ್ನು ಏಷ್ಯಾ ಕಪ್ ವಿಷಯಕ್ಕೆ ಬರೋದಾದರೆ, ಭಾರತ ತಂಡ ಈಗಾಗಲೇ 8 ಬಾರಿ ಏಷ್ಯಾ ಕಪ್ ತನ್ನ ಮುಡಿಗೇರಿಸಿಕೊಂಡಿರುವಂಥದ್ದು. ಇನ್ನು ಪಾಕಿಸ್ತಾನ 2 ಬಾರಿ ಮುಡಿಗೇರಿಸಿಕೊಂಡಿದೆ. ಇನ್ನು ನಾಳೆಯ ಒಂದು ಕಾದಾಟದಲ್ಲಿ ಭಾರತ ಯಾವ ರೀತಿ ಆಡುತ್ತೆ ಅನ್ನೋದನ್ನು ಜನರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಈಗಾಗಲೇ ಭಾರತ ತಂಡ 2 ಬಾರಿ ಗೆದ್ದು ಬೀಗಿದೆ ಪಾಕಿಸ್ತಾನ ವಿರುದ್ಧ. ಸೊ ನಾಳೆ ಮ್ಯಾಚಲ್ಲಿ ಹೈ ವೋಲ್ಟೇಜ್ ಅಂತೀರಾ, ನಾರ್ಮಲ್ ಮ್ಯಾಚ್ ಅಂತೀರಾ? ಆ್ಯಕ್ಚುಲಿ ಇಂಡಿಯಾ ಟೀಮ್ಗೆ ಕಂಪ್ಯಾರಿಸನೇ ಇಲ್ಲ, ಯಾವ ಟೀಮು ಕಂಪ್ಯಾರಿಸನ್ ಇಲ್ಲ. ಇಂಡಿಯಾ ಪರ್ಫಾರ್ಮೆನ್ಸ್ ಇವತ್ತಿನ ದಿವಸಗಳಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯಲ್ಲೂ ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ, ಫೀಲ್ಡಿಂಗಲ್ಲಿ ಎಲ್ಲದರಲ್ಲೂ ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಹಾಗಾಗಿ 100% ಇಂಡಿಯಾ ವಿಲ್ ವಿನ್. ಯುವರಾಜ್ ಸಿಂಗ್ ಶಿಷ್ಯ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಹೇಳೋದಾದರೆ, ಅಭಿಷೇಕ್ ಶರ್ಮಾ ಯುವರಾಜ್ ಸಿಂಗ್ನ ರೀಇನ್ಕಾರ್ನೇಷನ್ನು, ಪುನರ್ಜನ್ಮ ಎತ್ತಿ ಯುವರಾಜ್ ಸಿಂಗ್ ಬಂದು ಹೊಡಿತಾ ಇದ್ದಾನೆ ಅನ್ನೋ ಥರ ಇದೆ. ಇನ್ನೂ ಇಂಪ್ರೂವ್ಡ್ ವರ್ಷನ್ನು ಬರ್ತಿದ್ದಂಗೆ ಫಸ್ಟ್ ಬಾಲಿಂದನೇ ಶುರು ಮಾಡ್ತಾರೆ. ಭಾಳ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವ್ರದ್ದು 100ಕ್ಕೆ 100 ಭಾಗ ಫೈನಲ್ಸಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅವ್ರದ್ದು. ಈಗಾಗಲೇ ಸಿಂಧೂರ ಆಪರೇಷನ್ ಸಲುವಾಗಿ ಕೆಲವೊಂದಿಷ್ಟು ಗ್ರೌಂಡ್ಗಳಲ್ಲಿ ಸನ್ನೆ ಮಾಡಿದರು, ಮಿಸೈಲ್ಗಳ ಸನ್ನೆಗಳನ್ನೆಲ್ಲ ಮಾಡಿ ಭಾರತ ತಂಡಕ್ಕೆ ಒಂದು ರೀತಿ ಹೀಯಾಳಿಸೋ ರೀತಿಯಲ್ಲೇ ನಡವಳಿಕೆ ಇತ್ತು ಪಾಕಿಸ್ತಾನ ತಂಡದ ಎಲ್ಲ ಆಟಗಾರದ್ದು. ಈ ಬಗ್ಗೆ ನೀವೇನಂತೀರಿ? ಪಾಕಿಸ್ತಾನ ಇವತ್ತಲ್ಲ, ಮೊದಲಿಂದನೂ ಒಂಥರ ಸ್ಲೆಡ್ಜಿಂಗ್ ಎಲ್ಲ ತುಂಬ ಜಾಸ್ತಿ ಇದೆ. ಅದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ಸೇ ಇಲ್ಲ ಅವ್ರಿಗೆ. ತುಂಬ ಅಂದರೆ ತುಂಬ ಅಸಹ್ಯವಾಗಿ ಬಿಹೇವ್ ಮಾಡ್ತಾರೆ. ಅದು ನಿಜವಾಗ್ಲೂ ಕ್ರೀಡಾ ಲೋಕದಲ್ಲಿ ಅದು ಇರಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕೆಲವು ಸತಿ ಇಂಟರ್ನ್ಯಾಷನಲ್ ಇದರಲ್ಲಿ ನಾವು ಆಟ ಆಡಲೇಬೇಕಾಗಿದೆ ಹೊರತು ಅದರ್ವೈಸ್ ಆ ಟೀಮ್ ಜೊತೆ ಆಟ ಆಡೋದೇ ಒಂದು ಇಂಡಿಯಾಗೆ ಶೇಮ್ ಅಂತೀನಿ. ಇದು ಹ್ಯಾಂಡ್ ಶೇಕ್ ವಿಚಾರದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಲಾಸ್ಟ್ 2 ಮ್ಯಾಚ್ ಆದರೂ ಸಹಿತ ಪಾಕಿಸ್ತಾನ ವಿರುದ್ಧ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಭಾರತ ತಂಡದ ಯಾವ ಆಟಗಾರರು ಸಹಿತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ತಿದ್ದುಕೊಳ್ಳೋನಿಗೆ ಅವಕಾಶ ಕೊಡ್ಬೋದು. ಇಲ್ಲ, ನಾನು ಇರೋದೇ ಹೀಗೆ ಅನ್ನೋಂಥ ಕಂಟ್ರಿಗೆ, ಅಂಥ ಜನಗಳಿಗೆ ಆ ಥರ ಅವಮರ್ಯಾದೆನೇ ತಕ್ಕ ಪಾಠ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದಾದರೆ ಸರ್, ಒಂದೇ ಮಾತಲ್ಲಿ ನಿಜವಾಗ್ಲೂ ಸೂರ್ಯಕುಮಾರ್ ಯಾದವ್ ಕೂಡ ಒಳ್ಳೆ ಕ್ಯಾಪ್ಟನ್ನು. ತುಂಬ ಚೆನ್ನಾಗಿ ಅವರ ರೋಲ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವ್ರ ತಂಡನ ತೊಗೊಂಡು ಹೋಗ್ತಿರ್ತಕ್ಕಂಥ ರೀತಿ ನಿಜವಾಗ್ಲೂ ಶ್ಲಾಘನೀಯ. ನಾಳೆ ಮ್ಯಾಚ್ ಬಗ್ಗೆ ಬೆಸ್ಟ್ ವಿಷಸ್ ಹೇಳೋದಾದರೆ ಸರ್? 100% ಇಂಡಿಯಾಗೆ ನಾಳೆ ಮ್ಯಾಚ್ ಮಾತ್ರ ಅಲ್ಲ, ಪ್ರತಿ ಸಂದರ್ಭದಲ್ಲೂ ನಾವು ಅಭಿಮಾನಿಗಳಾಗಿ ನಾವು ಶುಭನೇ ಕೋರ್ತೀವಿ. ಡೆಫಿನೆಟ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. 100% ಇಂಡಿಯಾದವ್ರು ಗೆಲ್ತಾರೆ ಅಂತ ನಮಗೆ ಭರವಸೆ ಇದೆ. ಯಾಕಂದ್ರೆ ನಮ್ಮದು ಟೀಮ್ ಚೆನ್ನಾಗಿದೆ, ಯಂಗಿದ್ದಾರೆ, ಎಲ್ಲರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದಾರೆ. 2-3 ಮ್ಯಾಚ್ ಗೆದ್ದಿದ್ದಾರೆ. ಪಾಕಿಸ್ತಾನ ಟೀಮ್ ಗೆಲ್ಲುವ ಶಕ್ತಿ ನಮ್ಮಲ್ಲಿದೆ. ಹೀಗಾಗಿ ನಮಗೆ ಆಶಿಸ್ತೀನಿ, ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಶುಭ ಹಾರೈಸ್ತೀನಿ. ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಹೇಳೋದಾದ್ರೆ, ಯಂಗ್ ಪ್ಲೇಯರು, ಸಖತ್ತಾಗೆ ಆಟ ಆಡ್ತಾ ಇದ್ದಾರೆ. ಈಗಾಗಲೇ 3 ಹಾಫ್ ಸೆಂಚುರಿಗಳನ್ನ ಬಾರಿಸಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಅಭಿಷೇಕ್ ಶರ್ಮಾ ಅವರಂಥ ಕ್ರಿಕೆಟ್ ಯಾರು ನಾನು ನೋಡೇ ಇಲ್ಲ. ತೆಂಡೂಲ್ಕರ್ ಇದ್ದರು, ತೆಂಡೂಲ್ಕರ್ ನಂತರ ಸೆಕೆಂಡ್ ಕ್ರಿಕೆಟಿಗೆ ಅಂದರೆ ಇವರೇ ಅಂತ ನನಗೆ ಅನ್ನಿಸ್ತಾ ಇದೆ. ಒಳ್ಳೆ ಇದ್ದಾರೆ ಮತ್ತು ಒಳ್ಳೆ ಅವ್ರಿಗೆ ಇದಿದೆ, ಸ್ಕಿಲ್ ಇದೆ. ಯಾವ ರೀತಿ ಆಡಬೇಕು, ಯಾವ ರೀತಿ ಮ್ಯಾನೇಜ್ಮೆಂಟನ್ನು ನೋಡ್ಕೊಂಡು ಹೋಗ್ಬೇಕಂತ ಟ್ರೈನಿಂಗ್ ಎಲ್ಲ ಒಳ್ಳೆ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಲೀಡರ್ಶಿಪ್ದಲ್ಲಿ ಮ್ಯಾಚ್ 100% ಗೆಲ್ತಾರೆ ನನಗೆ ಆಸೆ ಇದೆ. ಈಗಾಗಲೇ ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನದ್ದು ಮಹಾಕದನ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗಾಗಲೇ ಭಾರತ ತಂಡ ತನ್ನ ದಿಟ್ಟ ಉತ್ತರವನ್ನು ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಸೊ ನಾಳೆ ಫೈನಲ್ ಪಂದ್ಯದಲ್ಲಿ ಭಾರತಕ್ಕೆ ಬೆಸ್ಟ್ ವಿಷಸ್ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏಷ್ಯಾ ಕಪ್ಪು ಟೂರ್ನಮೆಂಟು ಇದು ಒಂಥರ ಐತಿಹಾಸಿಕ ಒಂದು ಕದನ. ಇದು ಆ್ಯಕ್ಚುಲಿ ಭಾರತ ಮತ್ತು ಪಾಕಿಸ್ತಾನಪ್ಪ ಅಂದರೆ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚನೇ ತುಂಬ ಕಣ್ಣನ್ನು ದಿಟ್ಟಿ ನೋಡಿಸ್ತಕ್ಕಂಥ ಒಂದು ಪ್ರಸಂಗ ಇದು. ಯಾಕಪ್ಪ ಅಂದರೆ 2 ಮ್ಯಾಚ್ಗಳು ನಡೆದಿದ್ದಾವೆ ಪಾಕಿಸ್ತಾನದ ಮೇಲೆ, ನಿರಂತರವಾಗಿ ಸೋತೋಗಿದ್ದಾವೆ. ಪಾಕಿಸ್ತಾನ ಅಂದ್ರೇ ಬದ್ಧ ಶತ್ರು ನಮಗೆ, ಅದು ಆ್ಯಕ್ಚುಲಿ ಇರ್ತಕ್ಕಂಥದ್ದೇ ಅದು. ಆದರೆ ನಾಳೆ ನಡೀತಕ್ಕಂಥ ಭಾನುವಾರದ ಪಂದ್ಯ ರಾತ್ರಿ 8 ಗಂಟೆಗೆ ದುಬೈನ ಒಂದು ಅಂತಾರಾಷ್ಟ್ರೀಯ ಒಂದು ಕ್ರೀಡಾಂಗಣದಲ್ಲಿ ನಡೀತಕ್ಕಂಥದ್ದು. ಈ ಪಂದ್ಯ ರಣರೋಚಕವಾಗಿರ್ತದೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಕ್ರೀಡೆ ಅಂತಕ್ಕಂಥದ್ದು ಸೌಹಾರ್ದದ ಒಂದು ಮನೋಭಾವದಿಂದ ನಡೀತಕ್ಕಂಥದ್ದು. ಇಲ್ಲಿ ಒಂದು ಟಾಸ್ ಗೆದ್ದರು, ಮ್ಯಾಚ್ ಗೆದ್ದರು, ಆ ಒಂದು ಹಸ್ತಲಾಘವ ಅಂತ ಕರೀತಾರೆ. ಸೊ ಆಂಗ್ಲ ಭಾಷೆಯಲ್ಲಿ ನಾವು ಶೇಕ್ ಹ್ಯಾಂಡ್ ಅಂತ ಕರಿತೀವಿ. ಇದು ನಡೀತಾ ಇಲ್ಲ. ಕ್ರೀಡೆ ಅಂತಕ್ಕಂಥದ್ದು ಒಂದು ಸೌಹಾರ್ದ ಇರ್ತಕ್ಕಂಥ ಒಂದು ಪಂದ್ಯ. ಈ ಪಂದ್ಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ವೈಮನಸ್ಸಿಂದ ನಾವು ನೋಡ್ಕೋಬಾರ್ದು. ಮುಖಾಮುಖಿ ಆಗಿದ್ದೇವೆ ಪಾಕಿಸ್ತಾನ ಮತ್ತು ಭಾರತ, ಅದರಲ್ಲಿ 2ರಲ್ಲೂ ನಾವೇ ಗೆದ್ದಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಇದು ನಾವು ಇವತ್ತಿನ ಮಟ್ಟಿಗೆ ದೇಶದಲ್ಲಿ ಯುದ್ಧದ ಪ್ರಕಾರ ತಗೊಂಡ್ರು ಬದ್ಧ ವೈರಿಗಳು ಅವರೇ. ನಮಗೆ ದೇಶದಲ್ಲಿ ನಮ್ಮ ಜೊತೆ ಇದ್ಕೊಂಡು ಇವತ್ತು
ಆಟದಲ್ಲೂ ಅವರು ಮೊನ್ನೆ ಮಾಡಿರ್ತಕ್ಕಂಥದ್ದು ಅಸಭ್ಯವಾಗಿ ವರ್ತಿಸಿದ್ದಾರೆ. ಒಂದು ಯುದ್ಧ ಅಂತ ಆದಮೇಲಿಂದ ಬಂದು ಎಲ್ಲೋ ಒಂದು ಕಡೆ ನಾವು ದೇಶವನ್ನು ಸೋಲಿಸಿದ್ದೀವಿ ಅನ್ನೋದು ಮನೋಭಾವ. ಅವರು ಇವತ್ತಿಗೂ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಅವ್ರನ್ನ ನೋಡ್ಕೊಳ್ಳೋ ರೀತಿಯೇ ಬೇರೆ. ಅದೇ ನಿಮ್ಮ ಭಾರತದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ನಾಗರಿಕ ಅಲ್ಲಿದ್ದರೆ ಅವ್ರು ನೋಡ್ಕೊಳ್ಳೋ ರೀತಿಯೇ ಬೇರೆ. ಆ ದೇಶಕ್ಕೂ ನಮ್ಮ ದೇಶಕ್ಕಿರೋ ವ್ಯತ್ಯಾಸ ಇಷ್ಟೇ. ಆದ್ದರಿಂದ ನಾವು ಅವರಿಗೆ ಈ ಒಂದು ಆಟದ ಮುಖಾಂತರ ಒಳ್ಳೆಯ ಸಂದೇಶ ಕೊಟ್ಟಿದ್ದೀವಿ. ನಾಳೆ ಮ್ಯಾಚಲ್ಲಿ ಕೂಡ ನಾವೇ ಗೆಲ್ತೀವಿ. ಮುಂದಿನ ದಿನಗಳಲ್ಲೂ ಅವ್ರನ್ನ ಸೋಲಿಸೋಂಥ ಏಕೈಕ ದೇಶ ಅಂದರೆ ನಾವೇನೇ. ಭಾರತ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಈಗಾಗಲೇ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಂಥ ದೊಡ್ಡ ದೊಡ್ಡ ದಿಗ್ಗಜ ಆಟಗಾರರುಗಳು ಈಗ ಮರೀಚಿಕೆ ಆದ ನಂತರ ಅವ್ರ ಜಾಗದಲ್ಲೇ ಮತ್ತೊಬ್ಬ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಉಟ್ಕೊಳ್ತಿದ್ದಾರೆ ಭಾರತ ತಂಡದಲ್ಲಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಆಟ ಅನ್ನೋದು ಕೌಶಲ್ಯಪೂರ್ವಕವಾಗಿ ಬೆಳೆದಂಥ ಎಂಥ ಮಹಾನ್ ಭಾವರು ಇದ್ದಾರೆ. ಅದೇ ಥರನೂ ಇವತ್ತು ಕ್ರಿಕೆಟ್ ದಿಗ್ಗಜರು ಅವ್ರು ಹೋದ್ರೂ ಅದೇ ರೀತಿಯಲ್ಲಿ ಅವ್ರು ನೋಡಿಕೊಂಡು ಬೆಳೆದಂಥ ಹುಡುಗರು ತುಂಬ ಜನ ಇದ್ದಾರೆ. ಇವತ್ತು ನಾನು ಅಭಿಷೇಕ್ ಶರ್ಮಾ ನೋಡಬೇಕು, ಕಂಟಿನ್ಯೂಸ್ ಎಲ್ಲ ಮ್ಯಾಚ್ಗಳು ಆಡ್ತಾ ಇದ್ದಾರೆ. ಅವ್ರ ಜೊತೆಗೆ ನೆನ್ನೆ ಬಂದುಬಿಟ್ಟು ತಿಲಕ್ ಒಳ್ಳೆ ಆಟ ಆಡಿದ್ದಾರೆ. ಇನ್ನೊಬ್ಬರು ಬಂದುಬಿಟ್ಟು ನಮಗೆ ಇವಾಗ ಒಬ್ಬರಿಂದ ಒಬ್ಬರು ಒಬ್ಬೊಬ್ಬ ಬೆಳೀತಾ ಇದ್ದಾರೆ. ಅಂಥ ಬೆಳವಣಿಗೆಯಲ್ಲಿ ಬೆಳೀತಾ ಇರೋವಾಗ ಅಳಬರಲ್ಲ ಬಿಟ್ಕೊಟ್ಟು ಹೊಸಬ್ರಿಗೆ ಚಾನ್ಸ್ ಕೊಡಬೇಕು. ಚಾನ್ಸ್ ಕೊಟ್ಟಾಗ್ಲೇ ಯಾರ ಕೌಶಲ್ಯ ಏನು ಅನ್ನೋದು ಗೊತ್ತಾಗುತ್ತೆ, ದೇಶ ಮುಂದೆ ಬರೀತಾರೆ ಸರ್. ಈಗಾಗಲೇ ಅಭಿಷೇಕ್ ಶರ್ಮಾ ಅವ್ರಿಗೆ ಕೊಟ್ಟಂತಹ ಎಲ್ಲ ಪ್ಲಾಟ್ಫಾರ್ಮ್ನವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು ಕಂಟಿನ್ಯೂ ಆಗಿ 3 ಹಾಫ್ ಸೆಂಚುರಿಗಳನ್ನ ಹೊಡೆದ್ರು. ಇನ್ನು ಪಾಕಿಸ್ತಾನಗಂತೂ ಮೊನ್ನೆ ಮುಟ್ಟು ನೋಡ್ಕೊಳ್ಳೋಂಥ ಉತ್ತರ ಕೊಟ್ಟರು. ಫೈನಲಲ್ಲೂ ಅದೇ ರೀತಿ ಆಡ್ತಾರೆ ಯುವರಾಜ್ ಸಿಂಗ್ ಶಿಷ್ಯ ಅಂತ. 100% ಆಡ್ತಾರೆ. ಇದರಲ್ಲಿ ಯಾರು ಧೃತಿ ಕೆಡೋದು ಬೇಡ. ಅವರಿಗೆ ನಮ್ಮ ಹೆಮ್ಮೆ ಇದೆ. ಯಾವತ್ತೂ ಭಾರತ ದೇಶ ಪಾಕಿಸ್ತಾನ ಮೇಲೆ ಗೆದ್ದೇ ಗೆಲ್ಲುತ್ತೆ, ನಾಳೆ ಗೆದ್ದೇ ಗೆಲ್ಲುತ್ತೆ ಅನ್ನೋಕ್ಕಿಂತ ನಾರ್ಮಲ್ ಮ್ಯಾಚ್ ಅನಿಸುತ್ತೆ. ಯಾಕಂದರೆ 2 ಬಾರಿ ಮುಖಾಮುಖಿ ಆದರೂ ಸಹಿತ ಒಂದು 127 ಟಾರ್ಗೆಟ್ ಕೊಟ್ಟರು, ಇನ್ನೊಂದು 171 ಕೊಟ್ಟರು, ನಮಗೇನದು ಲೆಕ್ಕಕ್ಕೆ ಬರಲಿಲ್ಲ. ಸೊ ನಾಳೆ ಯಾಕಂದರೆ ಫೈನಲ್ ಅಂದರೆ ಅವರು ಅಷ್ಟೇ ಜಿದ್ದಿ ಆಡ್ತಿರ್ತಾರೆ. ಈಗಾಗಲೇ ಅವ್ರಿಗೆ ಸಿಕ್ಕಾಪಟ್ಟೆ ಉರಿದ್ಬಿಟ್ಟಿದೆ. ಹೌದೌದು. ನಾಳೆ ಅದೇ ರೀತಿ ಅವರು ಅಗ್ರೆಸಿವ್ ಆಗಿ ಆಡ್ತಾರೆ. ನಾಳೆ ಬ್ಯಾಟಿಂಗ್ ತೊಗೊಳ್ಬೇಕಾ ಬಾಲಿಂಗ್ ತೊಗೊಳ್ಬೇಕಾ ಟಾಸ್ ಆದಮೇಲೆ? ಸರ್, ಹೇಳ್ಬೇಕು ಅಂದರೆ ನಮ್ಮದು ಮೊದಲಿಂದನೂ ಇಂಡಿಯಾ ಪಾಕಿಸ್ತಾನ ಜಿದ್ದಿ ಮ್ಯಾಚೇನೆ. ನಾವು ಅಷ್ಟು ಕೂಲಾಗಿ ನಾವು ತಗೊಳ್ಳೋದಿಲ್ಲ. ಬೆಟರ್ ನಾವು ಫಸ್ಟು ಫೀಲ್ಡಿಂಗ್ ತಗೊಂಡು ಅವ್ರನ್ನ 120 ಒಳಗೆ ಕಟ್ ಹಾಕಬೇಕು. ಈಗ ನಮ್ಮ ಬೌಲಿಂಗ್ ಸ್ಪೆಲ್ಲು ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬ್ಯಾಟಿಂಗ್ ಮಿಡ್ಲ್ ಆರ್ಡರ್ ತುಂಬ ಪಾಂಡೆ ಆಗಲಿ ಕಿಲ್ ಆಗಲಿ ಓಪನಿಂಗ್ ಸ್ಪೆಲ್ ನಮ್ಮದು ಚೆನ್ನಾಗಿ ಬರ್ತಾಯಿದ್ದಾರೆ. ಅನ್ನೋ ಸ್ವಲ್ಪ ಮಿಡ್ಲ್ ಆರ್ಡ್ರಲ್ಲಿ ಫೇಲರ್ ಆಗ್ತಾಯಿದ್ದಾರೆ. ಬಟ್ ಪಾಂಡೆ ಎಲ್ಲ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಫಸ್ಟು ಫೀಲ್ಡಿಂಗ್ ತಗೊಳ್ಳೋದು ಒಳ್ಳೆಯದು. ಆಮೇಲೆ ಸ್ವಲ್ಪ ಈ ಸತಿ ನಮ್ಮ ಏಷ್ಯಾ ಗೇಮ್ಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಫೀಲ್ಡರ್ಸ್ಗಳು ಸ್ವಲ್ಪ ಕ್ಯಾಚಸ್ ಡ್ರಾಪ್ ಮಾಡ್ತಾಯಿದ್ದಾರೆ. ಅದನ್ನು ನಾಳೆ ಆ ತಪ್ಪು ಮಾಡಬಾರ್ದು. ಏಕೆಂದರೆ ಒಬ್ಬ ಬ್ಯಾಟ್ಸ್ಮನ್ಗೆ ನಾವು ಒಂದ್ಸತಿ ಚಾನ್ಸ್ ಕೊಟ್ಟರೆ ತುಂಬ ತೊಂದರೆ ಆಗ್ತಾಯಿದೆ. ಈಗ ಅದನ್ನು ನೋಡ್ಕೊಂಬಂದಿದ್ದೀವಿ. ಈ ಸೀಸನಲ್ಲಿ ನಮಗೆ ಏಷ್ಯಾ ಕಪ್ಪಲ್ಲಿ ನಮಗೆ 12 ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ ನಮ್ಮಲ್ಲಿ. ಅದನ್ನು ನಾಳೆ ರಿಪೀಟ್ ಮಾಡಬಾರ್ದು. ನಾಳೆ ಸ್ಟ್ರಿಕ್ಟಾಗಿ ಮಾಡಿ ಫಸ್ಟ್ ಫೀಲ್ಡಿಂಗ್ ತಗೊಂಡು 120 ಒಳಗೆ ಅವ್ರನ್ನ ಇದು ಮಾಡಿ ಆದಷ್ಟು ಬೇಗ ಗೆಲ್ಲಬೇಕು. ಆಲ್ ದಿ ಬೆಸ್ಟ್ ಇಂಡಿಯಾ. ಗೆದ್ದೇ ಗೆಲ್ತೀವಿ ಸರ್ ನಾವು. ಕೆಲವೊಂದಿಷ್ಟು ಈ ಅಸಭ್ಯ ನಡವಳಿಕೆಗಳು ಪಾಕಿಸ್ತಾನ ಪ್ಲೇಯರ್ಸ್ಗಳದ್ದು, ಮಿಸೈಲ್ ಅಂತೆ, ನಮ್ದು ಹಂಗೆ ಮಾಡದಂತೆ ಹಿಂಗೆ ಮಾಡದಂತೆ. ಹರ್ಷದೀಪ್ ಅವರು ಸಖತ್ತಾಗಿ ಉತ್ತರ ಕೊಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಟ ಒಂದು ಲೆಕ್ಕ ಆದರೆ 2 ದೇಶಗಳ ನಡುವಿನ ವೈಯಕ್ತಿಕ ದ್ವೇಷನ ಇಲ್ಲಿ ತರೋದು ಬೇಡ ಅಂತ. ಸರ್, ಇವಾಗಲೇ ಅಲ್ಲ, ಅದು ಮೊದಲಿಂದ ಏನಾಗ್ಬಿಟ್ಟಿದೆ, ಪಾಕಿಸ್ತಾನದವರು ನಮ್ಮನ್ನ ಬ್ಯಾಟಲ್ಲಿ ಆನ್ಸರ್ ಕೊಡ್ತಾ ಇಲ್ಲ. ಅವರು ಬರೀ ಕೈಯಲ್ಲಿ ಬಾಯಲ್ಲಿ ಆನ್ಸರ್ ಕೊಡ್ತಾ ಇದ್ದಾರೆ. ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವಿರಾಟ್ ಕೊಹ್ಲಿ ಇರ್ಬೋದು, ಅವಾಗಿಂದ ಆಡ್ತಾ ಇರೋದು ನಾವಲ್ಲಿ ಬ್ಯಾಟಲ್ಲಿ ಅವ್ರಿಗೆ ಆನ್ಸರ್ ಕೊಡ್ತಾ ಇದ್ದೀವಿ. ನಾಳೆನೂ ಅಷ್ಟೇ ಅವ್ರು ಯಾವುದೇ ಥರ ಮಾತಾಡಿದಾರೋ ಅದನ್ನೆಲ್ಲ ನಾವು ಬ್ಯಾಟಲ್ಲಿ ರಿವೆಂಜ್ ಕೊಡ್ತೀವಿ ಅಂತ ನನ್ನ ಅನಿಸಿಕೆ ಸರ್. ಇಂಡಿಯಾ ಗೆಲ್ಲುತ್ತೆ. ಎಲ್ಲ ಓವರಾಲ್ ಆಟಗಾರರ ಬಗ್ಗೆ ಹೇಳೋದಾದ್ರೆ ನಮ್ಮ ಭಾರತ ತಂಡದ ಆಟಗಾರರ ಬಗ್ಗೆ ಯಂಗ್ಸ್ಟರ್ಸ್ ಇದ್ದಾರೆ. ವಿರಾಟ್ ಕೊಹ್ಲಿ, ವೀರೇಂದ್ರ ಸೆಹ್ವಾಗ್, ಎಲ್ಲ ದಿಗ್ಗಜರಿಲ್ಲ. ಈಗ ಹೊಸಬರು ಬಂದಿದ್ದಾರೆ. ನಾನು ಹೇಳ್ತೇನೆ ಹೆಸರನ್ನ. ಅಭಿಷೇಕ್ ಶರ್ಮಾ, ಯುವರಾಜ್ ಸಿಂಗ್ ಅವರ ಶಿಷ್ಯ ಸಖತ್ತಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಗ್ರೌಂಡಲ್ಲಿ. ಅವ್ರ ಬಗ್ಗೆ ಮಾತನಾಡೋದಾದ್ರೆ ನಾಳೆ ಯಾವ ರೀತಿ ಆಡಬೇಕು ಅನ್ನೋದಾದ್ರೆ ಅವರು ಚೆಂದಾಗಿ ಆಡಲಿ ಅಷ್ಟೇ. ಭಾರತ ಯಾವ ರೀತಿ ಆಡ್ಬೇಕಂತೀರಿ? ನನ್ನ ಪ್ರಕಾರ ಆಲ್ರೆಡಿ 3 ಸತಿ ಹೊಡೆದು ಬಿಸಾಕಿದ್ದಾರೆ. ಡೆಫಿನೆಟಾಗಿ ಈ ಸತಿ 3ನೇ ಇದಕ್ಕೆ 3 ಪಂಗ್ನಾಮ ಇಡ್ತಾರೆ ಪಾಕಿಸ್ತಾನ್ಗೆ. ಆಮೇಲೆ ಫ್ಲೈಟು ಮೇಲ್ಗಡೆ ಹೋಗೋ ಥರ ಎಲ್ಲ ತೋರಿಸ್ತಿದ್ರು, ಇನ್ನೊಬ್ರು ಬಂದು ಅಂಡೆ ಒಳಗಡೆ ಇಡೋ ಥರ ಎಲ್ಲ ತೋರಿಸಿದ್ರು. ಈಗ ಡೈರೆಕ್ಟಾಗಿ ಸಾಮಾನ್ಗೆ ಇಡೋ ಥರ ಸಾಧ್ಯತೆಗಳು ಜಾಸ್ತಿ ಇದೆ ಅನಿಸುತ್ತೆ. ಚೆನ್ನಾಗಿ ಲಾಂಚ್ ಮಾಡ್ತಾರೆ. ಅದೇ ಸೂರ್ಯಕುಮಾರ್ ಯಾದವ್ ಆಡಬೇಕು. ಆಡಲಿಲ್ಲ ಅಂತ ಹೇಳಿದ್ರೆ ವೇಸ್ಟು. ಏನಕ್ಕೆ ನಮ್ಮ ಒಂದು ಮಿಸೈಲ್ ಚೆನ್ನಾಗಿ ಆಡ್ತಾ ಇದೆ ಅಭಿಷೇಕ್ ಶರ್ಮಾ ಅನ್ನೋದು. ಆ ಮಿಸೈಲ್ ಬಗ್ಗೆ ಹೇಳೋದಾದ್ರೆ ಅಭಿಷೇಕ್ ಶರ್ಮಾ ಬಂದು 1 ಮ್ಯಾಚ್ ಮಾತ್ರ ಸೂಪರಾಗಿ ಆಡಿ 3 ಮ್ಯಾಚು ಸಖತ್ತಾಗಿ ಆಡಿದ್ದಾರೆ. ಎಲ್ಲ ಅವ್ರ ಮೇಲೇ ಪ್ರೆಷರ್ ಹಾಕ್ಬಿಟ್ರು ಅಂತ ಹೇಳಿದ್ರೆ ಅಕಸ್ಮಾತ್ ಅವ್ರೇನೋ ಫೈಲ್ಯೂರ್ ಆದರು ಅಂತ ಅನ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ? ಓಕೆ, ನಿನ್ನೆ ಶ್ರೀಲಂಕಾ ಮತ್ತು ಇಂಡಿಯಾ ಮ್ಯಾಚ್ ನೋಡಿದ್ರಲ್ಲ ಸರ್? ನೋಡಿದ್ವಿ. ನಿನ್ನೆ ಆ್ಯಕ್ಚುಲಿ ಯಾವ ಪ್ಲೇಯರ್ಗಳು ಆಡಿದರೆ ಇನ್ನೂ ಜಾಸ್ತಿ ಹೊಡಿಬೋದು ಸ್ಕೋರ್ನ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ಅಭಿಷೇಕ್ ಶರ್ಮಾ ಮೇಲೇ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಅವರು ಫಸ್ಟ್ ಇನಿಷಿಯಲ್ ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಆಡಿದ್ರು ಅಂದರೆ ಮ್ಯಾಚ್ ನಮ್ಮ ಕೈಯಲ್ಲಿ, ಇಲ್ಲಾಂದರೆ ಮ್ಯಾಚ್ ಇಲ್ಲ.
ಅಲ್ವಾ. ಟೈಲೆಂಡರ್ ನೋಡಿ, ನೆನ್ನೆನೂ ಅಷ್ಟೇ ಅದೇ ಆಗಿದ್ದು. ಟೈಲೆಂಡರ್ ಏನಾಗ್ತಿದೆ ಅಂತ ಹೇಳಿದ್ರೆ ಬರೋರೆಲ್ಲ ಸಿಂಗಲ್ಸ್ ಆಡ್ತಿದ್ದಾರೆ ಆರಾಮಾಗಿ, ಯಾವಾಗಲೂ ಒಂದ್ಸತಿ 4 ಆಡ್ತಿದ್ದಾರೆ. ಓಕೆ, ಟೆಸ್ಟ್ ಮ್ಯಾಚ್ ಆಡೋಕ್ಕೆ ಬಂದಿದ್ದಾರೆ. ಅಭಿಷೇಕ್ ಶರ್ಮಾ ಏನಾದರೂ 4 ಓವರ್ಸಲ್ಲಿ ನಮಗೆ 60-50 ರನ್ಸ್ ಕೊಡಲಿಲ್ಲ ಅಂದರೆ ಡೆಫಿನೆಟಾಗಿ ನಮಗೆ ಆಗೋದೇ ಇಲ್ಲ. ಈ ಸತಿ ಅಕಸ್ಮಾತ್ ಅಭಿಷೇಕ್ ಶರ್ಮಾ ಹಂಗೆ ಕಂಟಿನ್ಯೂಸ್ ಆಗಿ 4th 50 ಹೊಡೆದ್ರೆ ಮ್ಯಾಚ್ ನಮ್ಮ ಕೈಲಿ. ಯಾಕಂದರೆ ಪಾಕಿಸ್ತಾನ್ಗೂ ಸಖತ್ ಗರಮ್ ಆಗಿದ್ದಾರೆ. ಓಕೆನಾ, ಅವ್ರು ನಿಂತಿದ್ದಾರೆ. ಈಗೇನಂದರೆ ಇಷ್ಟು 2 ಮ್ಯಾಚ್ ಹೊಡೆದ್ಬಿಟ್ಟು 3ನೇ ಮ್ಯಾಚ್ ಸೋತ್ಬಿಟ್ರು ಅಂದರೆ, ಯಾಕೆ ಇವಾಗ ಎಲ್ಲರಿಗೂ ಕಾನ್ಫಿಡೆನ್ಸ್ ಏನಿರೋದೇ ಇಂಡಿಯಾದವ್ರು ಹೊಡೆದೇ ಅಂತ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಫೈನಲ್ಲು ನಿಮ್ಗೆ ಗೊತ್ತೇ ಇದೆ. ನಾಳೆ ನಮ್ಮ ಭಾರತ ತಂಡದ ಆಟಗಾರರು ಯಾವ ರೀತಿ ಆಡ್ಬೇಕಂತೀರಾ? ನಮ್ಮ ಟೀಮ್ ಪ್ಲೇಯರ್ಸ್ ಯಾವ ರೀತಿ ಆಡ್ಬೇಕಂತೀರಾ ನಾಳೆ? ಚೆನ್ನಾಗಿ ಆಡಬೇಕು. ಅಭಿಷೇಕ್ ಶರ್ಮಾ ಬಗ್ಗೆ ಜಾಸ್ತಿ 6 ಹೊಡಿಬೇಕು. ಜಾಸ್ತಿ 6 ಹೊಡಿಬೇಕಾ? ಅಣ್ಣ ಏನಿಲ್ಲ ಅಣ್ಣ, ಮುಂಚೆಯಿಂದನೂ ನೋಡ್ಕೊಂಬಂದಿದ್ದೀವಿ ಅಭಿಷೇಕ್ ಶರ್ಮಾ ಹೆಂಗೆ ಆಡ್ತಿದ್ದಾರೆ ಅಂತ. ವಿರಾಟ್ ಕೊಹ್ಲಿ ಪ್ಲೇಸ್ನ ಚೆನ್ನಾಗಿ ರಿಪ್ಲೇಸ್ ಮಾಡಿದ್ದಾರೆ. ಆಡಲಿ, ಫೈನಲಲ್ಲೂ ಹಂಗೆ ಆಡಲಿ, ಏನು ಎಡವಟ್ ಆಗದೆ ಇರಲಿ ಅಂತ ಅಷ್ಟೇ. ಕೇವಲ ಡಿಪೆಂಡ್ ಆದರೆ ಅಭಿಷೇಕ್ ಶರ್ಮಾ ಮೇಲೆ ಭಾರತ ತಂಡ ಗೆಲ್ಲುತ್ತಾ? ಬರೀ ಅಭಿಷೇಕ್ ಶರ್ಮಾ ಮೇಲಲ್ಲ, ಅಭಿಷೇಕ್ ಶರ್ಮಾ ಇಲ್ಲಾಂದರೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ. ಹಂಗೆ ಅಣ್ಣ ನಮ್ಮ ಟೀಮು ಎಲ್ಲ ರೀತಿಯಿಂದನೂ ಚೆನ್ನಾಗಿದೆ. ಬಾಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಒಬ್ಬರಿಲ್ಲ ಅಂದರೆ ಇನ್ನೊಬ್ರು ಆಡ್ತಿರ್ತಾರೆ ಆ ಥರ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದಾದ್ರೆ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿರಲಿಲ್ಲ ಅಂದರೆ ನೋಡಿ ಅಣ್ಣ, ಇಷ್ಟು ಮುಂದೆ ಬರ್ತಾನೆ ಇರಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಬಂದಿದ್ದೀವಿ. ಸೊ ಅದೇ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ. ಬೆಸ್ಟ್ ವಿಶಸ್ ಹೇಳು. ಚೆನ್ನಾಗಿ ಆಡಲಿ, ಟೀಮ್ ಇಂಡಿಯಾ ಗೆಲ್ಲಿ, ಫೈನಲ್ಲು ಕಪ್ ಗೆಲ್ಲಿ.